ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಸಮಾಜದ ಅಭಾವದಿಂದ ಈಗ ನೇರವಾಗಿ ತಮ್ಮೆಲ್ಲರ ನೆಚ್ಚಿನ ಏನು ಬಸವ ತತ್ವದ ಆಧಾರದ ಮೇಲೆ ಪ್ರತಿಯೊಂದು ಕಚೇರಿಯಲ್ಲಿ ಬಸವಣ್ಣನ ಚಿತ್ರವನ್ನು ಹಾಕಿರ್ತಕ್ಕಂಥ ಮತ್ತು ಪ್ರಿಯಾಂಕಾ ಖರ್ಗೆಜಿಯವರ ಪತ್ರದ ಮೇರೆಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಮತ್ತು ಬಸವಣ್ಣನವರ ಜಯಂತಿಗೆ ಗುಂಡೂರಾವರು ಜಯಂತಿಯನ್ನ ಮಾಡಿರ್ತಕ್ಕಂಥದ್ದು, ಬಸವ ನಾಣ್ಯವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಇಂಥ ಧೀಮಂತ ನಾಯಕರು ಮಾತನಾಡ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳಿ. ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಗ್ಗೆ ಕೆಲವು ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಲೋಕಸಭಾ ಚುನಾವಣೆ ಈ ದೇಶದ ಪಾರ್ಲಿಮೆಂಟ್ಗೆ ನಡೀತಕ್ಕಂಥ ಚುನಾವಣೆ. ಇದು ಒಂದು ಸಾರ್ವತ್ರಿಕ ಚುನಾವಣೆ. ಈ ಚುನಾವಣೆಯ ಮೂಲಕ ಮುಂದಿನ 5 ವರ್ಷಗಳವರೆಗೆ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಹಿಡಿಬೇಕಾ, ಈಗಾಗಲೇ 10 ವರ್ಷಗಳ ಅಧಿಕಾರ ಮಾಡಿರ್ತಕ್ಕಂಥ NDA ಹಿಡಿಬೇಕಾ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇಶದ ಭವಿಷ್ಯ ರೂಪಿಸ್ತಕ್ಕಂಥವರು ನೀವು. ನಿಮ್ಮ ಮತಗಳ ಅಧಿಕಾರದಿಂದ ನಾವೆಲ್ಲರೂ ಕೂಡ ಅಧಿಕಾರದಲ್ಲಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. ನಾವು ಚುನಾವಣಾ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತೇಳಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಗ್ಯಾರಂಟಿ ಯೋಜನೆಗಳನ್ನ ನಿಮಗೆ ತಿಳಿಸೋ ಮೂಲಕ ಕಳೆದ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೆವು. ಇವತ್ತು ನಾವು ಅಧಿಕಾರಕ್ಕೆ ಬಂದು 11 ತಿಂಗಳಾಗಿದೆ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳಲ್ಲಿ ಸುಮಾರು 82 ಭರವಸೆಗಳನ್ನ ಕಡೆಗೆ